ಹಾಯ್ ನಮಸ್ಕಾರ ಎಲ್ಲರೂ ಹೆಂಗದೀರಿ. ನಾವು ಆರಾಮದೀವಿ ನೋಡ್ರಿ ರೊಟ್ಟಿ ತಿನ್ಕೊಂತ. ಇವತ್ತು ನಾ ಮಾಡಿ ನೋಡ್ರಿ ಕರ್ಚಿಕಾಯಿ ಪಲ್ಯ. ಇದು ಭಾರಿ ಒಳ್ಳೇದಂತಲೇ ಹೇಳ್ಬೋದು. ಸ್ವಲ್ಪ ಕಹಿ ಇರ್ತೈತಿ, ಚಲೋ ನಮ್ಮ ದೇಹಕ್ಕಂತ ಭಾರಿ ಒಳ್ಳೇದು. ನೀವು ಮಾಡ್ಕೊಂಡು ತಿನ್ನಿರಿ ಮನೆ ಒಳಗೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಬೆಳಿತೈತಿ ನೋಡ್ರಿ ಎರಿ ಭೂಮಿ ಒಳಗಿದು. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಕಡ್ಡಿ ಕಸರು ತೆಗೆದು 2 ಸಾರಿ ತೊಳ್ಕೊಬೇಕು ನೋಡ್ರಿ ಈ ಕರ್ಚಿಕಾಯಿನ. ಅದ ನಂತರ ಕಾಟನ್ ಬಟ್ಟೆ ಮೇಲೆ ಹರವ್ಬೇಕ್ರಿ. ಯಾಕಂತಂದ್ರೆ ನೀರೆಲ್ಲ ಇಂಕೋಬೇಕು ನೋಡ್ರಿ. ಇಲ್ಲಿಕಂತಂದ್ರೆ ಹುರಿಬೇಕಾದ್ರೆ ನಾವು ಹೊಟ್ಟೆ ಹೊಡೆದು ಬಿಡ್ತೈತ್ರಿ. ಅಂದ್ರೆ ಬೀಜ ಎಲ್ಲ ಕಡಿಗೆ ಬಂದ್ರೆ ತಿನ್ಬೇಕಂತ ಮನಸ್ಸು ಬರಲ್ಲ ನೋಡ್ರಿ. ಈ ಪಲ್ಯನ ಕೆಟ್ಟು ಹೋಗ್ಬಿಡ್ತೈತಿ. ಆ ಕಾರಣಕ್ಕೆ ಇದನ್ನು ಕಾಟನ್ ಬಟ್ಟೆ ಮೇಲೆ ಸ್ವಲ್ಪ ಹರವಿ ಆಮೇಲೆ ಹಂಚೊಳಗೆ ಹಾಕಿ ಎಣ್ಣೆ ಹಾಕಿ ಹುರ್ಕೋಬೇಕು ನೋಡ್ರಿ. ಚಂದಂಗೆ ಫ್ರೈ ಮಾಡ್ಕೋಬೇಕು. ಯಾಕಂತಂದ್ರೆ ರುಚಿ ನಮ್ಗೆ ಇನ್ನೂ ಟೇಸ್ಟಾಗಿ ಬರಬೇಕಂದ್ರೆ ನಾವು ಮಾಡುವಂಥ ಅಡ್ಗೆ ಲಕ್ಷಗೊಟ್ಟು ಮಾಡ್ಬೇಕಂತನೇ ಹೇಳ್ತೀನಿ ರೀ. ಯಾಕಂದ್ರೆ ನಾವು ಎಷ್ಟು ಚಂದ ಫ್ರೈ ಮಾಡ್ತೀವಿ ಅಷ್ಟು ರುಚಿ ಆಗುತ್ತೆ ರೀ ಯಾವುದೇ ಅಡುಗೆ ಆದ್ರೂ. ಇಲ್ಲಿ ಚಂದಾಗ ಹುರ್ಕೊಂಡು ಅದಕ್ಕೆ ಮತ್ತು ಸಪ್ರೇಟ್ ಇಟ್ಕೊಂಡ್ಬಿಡ್ಬೇಕು ರೀ. ಯಾಕಂದರೆ ಇದನ್ನ ಹಂಚೊಳಗನ ಹುರ್ಕೋಬೇಕು ರೀ, ಅಂದ್ರೆ ಟೇಸ್ಟ್ ನೋಡ್ರಿ ಇದಕ್ಕೆ. ಆಮೇಲೆ ಸೈಡಿಗೆ ಒಂದು ಕಡಾಗಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ರೀ. ಇಲ್ಲಿ ಆಪ್ಷನಲ್ಲಿ 2 ಅದಾವೆ ರೀ ನಿಮಗೆ. ಬೆಳ್ಳುಳ್ಳಿ ಹಾಕ್ಕೊಳ್ಳೋರು ಬೆಳ್ಳುಳ್ಳಿ ಹಾಕ್ಕೋಬೋದು. ಇಲ್ಲಪ್ಪ ನಾವು ಈರುಳ್ಳಿ ಹಾಕ್ಕೋತೀವಿ ಅಂದರೆ ಅದನ್ನು ಈರುಳ್ಳಿ ಹಾಕ್ಕೋಬೋದು. ಇಲ್ಲಿ ನಾನು 2 ಹಾಕಿ ಮಾಡ್ಯಾಕತ್ತೀನಿ ನೋಡ್ರಿ ಈ ಪಲ್ಯನ. ಅಂದರೆ 2 ಒಂಥರ ಟೇಸ್ಟ್ ಚಂದ ಇರ್ತೈತೆ ಅನ್ನೋ ಒಂದು ಕಾರಣಕ್ಕಷ್ಟೇ ನೋಡ್ರಿ. ಭಾಳ ಚಂದ ಇರ್ತೈತ್ರಿ ಟೇಸ್ಟ್. ಚಂದಂಗೆ ಹುರ್ಕೋಬೇಕು ರೀ. ಗೋಲ್ಡನ್ ಬಣ್ಣ ಬರುವಂಥರ ಈರುಳ್ಳಿ ಎಲ್ಲ ಹುರ್ಕೊಂಡು ಅದಕ್ಕೆ ಫ್ರೈ ಮಾಡಿಕೊಂಡು ಇದನ್ನು ಹಾಕ್ಕೋಬೇಕು ರೀ ಕರ್ಚಿಕಾಯಿ. ಅದ್ರ ಮೇಲೆ ಉಪ್ಪು, ಖಾರ, ಅರ್ಶಿಣ ಪುಡಿ, ನಮ್ಗೆ ಮಸಾಲೆ ಹಾಕೋ ಅಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ಅದೇನೋ ಆಪ್ಷನ್ ಒಳಗೆ, ಅದು ನಿಮ್ಮ ಟೇಸ್ಟ್ ತಕ್ಕಂಗೆ ಇರ್ತೈತೆ ನೋಡ್ರಿ. ಏನೇ ಅಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಪಲ್ಯಗಳು ಮಾಡೋಕೆ ಒಂಥರ ಫೇಮಸ್ ಅಂತಲೇ ಹೇಳ್ಬೋದು ನೋಡ್ರಿ. ಈ ಕಡೆ ಈ ಕರ್ಚಿಕಾಯಿ ಪಲ್ಯ ಹವಾ ಅಂತ ಭಾರಿ ಐತೆ ನೋಡ್ರಿ. ಯಾಕಂತಂದ್ರೆ ಒಂದು ರೊಟ್ಟಿ ತಿನ್ಲಾರ್ದವರು ಈ ಒಂದು ರೊಟ್ಟಿ ಹೆಚ್ಚಿಗೆ ತಿಂತಾರೆ ನೋಡ್ರಿ ಈ ಪಲ್ಯ ಮಾಡಿದ್ರೆ ಮನೆ ಒಳಗೆ. ನೀವು ಮಾಡಿರಿ, ಚಂದಾಗ ಟೇಸ್ಟ್ ಹೆಂಗಿರುತ್ತಂತ ನೋಡ್ರಿ. ಮಸ್ತ್ ಇರ್ತೈತಿ. ಯಾಕಂದ್ರೆ ಇಲ್ಲಿ ಹಳ್ಳಿ ಒಳಗೆ ಸಿಗುತ್ತೆ ರೀ ಇದು. ಬಟ್ ಸಿಟಿ ಒಳಗೆ ಸಿಗೋದು ಕಡಿಮೆ ಆಗೈತಿ. ಆದ್ರೆ ನಮ್ಮ ಹಳ್ಳಿಯವರು ಏನು ಮಾಡ್ತಾರೆ, ಸಿಟಿ ಒಳಗೆ ಹೋಗಿ ಮಾರಾಟ ಮಾಡ್ತಾರೆ ರೀ ಈಗ. ಯಾಕಂದ್ರೆ ಸಿಟಿಯವರು ತಿನ್ನಬೇಕಲ್ಲ, ಹಾಗಾಗಿ ಎಲ್ಲರಿಗೂ ಸಿಗ್ತಾವೆ ಈಗ. ನಿಮಗೂ ಮಾಡ್ಕೊರಿ, ಟೇಸ್ಟ್ ಹೆಂಗಿರ್ತಂತ ನೋಡ್ಕೊರಿ ತಿಂದು. ನಮ್ಮ ಕಡೆ ಅಂತ ಭಾರಿ ಫೇಮಸ್ ಅಂತಲೇ ಹೇಳ್ಬೋದು ನೋಡ್ರಿ ಇದು. ಚಂದಂಗೆ ಮಾಡ್ಕೊಂಡು ತಿಂದ್ರೆ ದೇಹಕ್ಕೂ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಅಂತಲೇ ಹೇಳ್ಬೋದು. ಹೊಸ ಚಾನಲ್ ಮಾಡೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡುವಂಥ ನನಗೆ ಆಸಕ್ತಿ ಬರ್ತೈತಿ ನೀವು ಆ ಥರ ಮಾಡೋದ್ರಿಂದ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಂತ. ನಮಸ್ಕಾರ ರೀ ಎಲ್ಲರಿಗೂ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಮಸ್ಕಾರ.